ಸ್ನೇಹಿತರೆ ನಮಸ್ಕಾರ. ಇಲ್ಲೊಬ್ಬರು ಪಾರ್ಕಿಗೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಯಾಕಂದರೆ ನಾವು ಏನೇ ಕಲಿಬೇಕಂದ್ರೂ ಹಿರಿಕರನ್ನು ನೋಡಿ ನಾವು ಕಲಿಬೇಕಾಗುತ್ತೆ. ಕೆಂಪಯ್ಯ ಸರ್ ಅಂತ. ಓಕೆ, ಆ ಪಾರ್ಕಿಗೆ ಬರೋದ್ರಿಂದ ಏನೆಲ್ಲ ಬೆನಿಫಿಟ್ಟು, ಜೊತೆಗೆ ಅವರು BJPಯ ಅಧ್ಯಕ್ಷರು ಸುಧಾ ಆಗಿದ್ದಾರೆ. ಓಕೆ, ಅವ್ರನ್ನ ಮಾತನ್ನು ಕೇಳೋಣ ಸರ್. ತಗೊಳ್ಳಿ ಸರ್, ಮಾತಾಡಿ ಸರ್. ನಮಸ್ತೆ. ನಾವು ಬೆಳಗ್ಗೆ ಎದ್ದು 5:30 ಪಾರ್ಕಿಗೆ ಬಂದರೆ ನಮ್ಮ ಆರೋಗ್ಯ ನಮ್ಮ ಇದರಲ್ಲಿ ಇರ್ತದೆ. ನಾವು ಬೆಳಗ್ಗೆ ಎದ್ದರೆ ನಮಗೂ 65 ವರ್ಷ, 40 ವರ್ಷದಿಂದ ಪಾರ್ಕಿಗೆ ಬರ್ತಾ ಇದ್ದೀವಿ. ನಮಗೆ ಡಾಕ್ಟ್ರ್ ತಕ್ಕ ಹೋದಾಗ BP ಇಲ್ಲ, ಶುಗರ್ ಇಲ್ಲ, ಏನಿಲ್ಲ ಅಂತ ಹೇಳೋದು. ನಮ್ಮ ಮನೆಗೇನೆ ನಮ್ಮ ಮನೆಯವ್ರಿಗೆ ಹೇಳಿದಾಗ ಮಂಡಿ ನೋವು, ಕಾಲು ನೋವು, ಹಾಸ್ಪಿಟ್ಲ್ ಜೀವ ಹಾಸ್ಪಿಟ್ಲ್ ನಡೆಯೋದು. ನಡಿಯ ವಾಕ್ ಮಾಡೋ 3 ರೌಂಡು ಸುತ್ತ ನಡಿ ಅಂತ ಗದ್ರಕ್ಕೆ ಯಾವಾಗ ಅವ್ರು ಬಂದು ವಾಕ್ ಮಾಡ್ಕೊತೆ ಹೆಂಗಸ್ರುಗಳು ಬಂದು ಅವರು ವಾಕ್ ಮಾಡಿಕ್ಕೆ. ಇವಾಗ ಏನೂ ಇಲ್ಲ ಕಾಯಿಲೆ. ಅದರಿಂದ ನಾವು ಬೆಳಗ್ಗೆ ಎದ್ರೆ 10 ವರ್ಷದಿಂದ ವಾಕ್ ಮಾಡ್ತಾಯಿದ್ದೀವಿ. JKW ಪಾರ್ಕು ಇಲ್ಲೇ ಪಕ್ಕದಾಗೆ ಮನೆ. ಅದರಿಂದ ನಾವು 6 ಗಂಟೆಗೆ ಬರ್ತೀವಿ, 100 ರೌಂಡ್ ಹೊಡಿತೀವಿ. ಇಲ್ಲಿ ಚಪ್ಪಾಳೆ ಅದು ಇದು ಎಲ್ಲ ಹುಡುಗರು ನಮ್ಮ ಟೀಮು. ಥ್ಯಾಂಕ್ ಯು ಸರ್, ನಿಮ್ಮ ಅನುಭವನ ಶೇರ್ ಮಾಡಿದ್ದಕ್ಕೆ ಸರ್. ಓಕೆ ಓಕೆ, ಇಲ್ಲೊಬ್ರು ಸರ್ ಇದ್ದಾರೆ. ತಮ್ಮ ಗುಡ್ ನೇಮ್ ಸರ್? ಭಾಸ್ಕರ್ ಸರ್. ಅವರು ಸುಧಾ ಒಳ್ಳೆ ಫಿಟ್ ಆಗಿದ್ದಾರೆ. ಓಕೆ, ಅವ್ರ ಬಗ್ಗೆ ಖಂಡಿತ ನೋಡಿ ಎಷ್ಟು ಫಿಟ್ ಆಗಿದ್ದಾರೆ. ಓಕೆ, ಇದೇ ಓಕೆ. ವಾಕಿಂಗ್ ಬರೋದ್ರಿಂದ ಸಿಗುವಂಥ ಖುಷಿ ಇದನ್ನೇ. ಮನೇಲಿ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಟೆನ್ಷನ್ ಇದ್ರು, ವಾಕಿಂಗ್ ಬಂದು ಸ್ನೇಹಿತರ ಜೊತೆ ಸೇರಿ ಒಂದು ರೌಂಡ್ ಹಿಂಗೆ ಚಪ್ಪಾಳೆ ಹೊಡೆದ್ರೆ ಇರೋದೆಲ್ಲ ಮರ್ತೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸುಧಾ ವಾಕಿಂಗ್ ಬನ್ನಿ ಸರ್. ಅವರ ಅನುಭವನ ಕೇಳೋಣ ಸರ್. ನಿಮ್ಮ ಅನುಭವ ಹೇಳಿ ಸರ್, ನಿಮ್ಮ ಹೆಸರು ಹೇಳಿ, ನಿಮ್ಮ ಅನುಭವ ಹೇಳಿ ಸರ್. ನನ್ನ ಹೆಸರು ಭಾಸ್ಕರ್ ಅಂತ. ನ್ಯಾಯಾಂಗ ಇಲಾಖೆಯಲ್ಲಿ ನೌಕರನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇದೇ ರಾಜಗೋಪಾಲ್ ನಗರದ ನಿವಾಸಿ. ಇಲ್ಲಿ ಏನು ಅಂದರೆ ಒಂದು ಟೈಮಲ್ಲಿ ಒಂದು ಪಾರ್ಕು ಅನ್ನೋದು ಒಂದು ಇರಲಿಲ್ಲ. ಭಾರಿ ತೊಂದರೆ ಆಯ್ತಾಯಿತ್ತು. ಜನ ವಾಕಿಂಗ್ ಮಾಡೋದೇ ಆಗಲಿ, ಬರೋದು ಎಲ್ಲ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲ ಓಡಾಡೋದಕ್ಕೆಲ್ಲ ವ್ಯವಸ್ಥೆ ಸರಿ ಇರಲಿಲ್ಲ. MLA ಮುನ್ರಾಜ್ ಅವರು ಈ ಪಾರ್ಕು ಅಂತ ಒಂದು ಮಾಡಿದ್ರು. ಪಾರ್ಕು ಅಂತ ಮಾಡಿದ್ಮೇಲೆ ಎಲ್ಲ ಸುಮಾರು ಇಲ್ಲಿ ಅಕ್ಕಪಕ್ಕ ನಿವಾಸಿ ಸುಂಕುತ್ಕಟ್ಟೆಯಿಂದ ಬರ್ತಾರೆ, ಇದು ಎಲ್ಲ ನೆಗ್ಗೆರೆಯಿಂದ ಬರ್ತಾರೆ. ಇಡೀ ಇದರಲ್ಲಿ ಇದೊಂದೇ ಪಾರ್ಕು ಚೆನ್ನಾಗಿರೋದು. ಆದರೆ ಎಲ್ಲ ಬಂದು ಅವ್ರವ್ರ ಆರೋಗ್ಯ ಕಾಪಾಡ್ಕೊಳಕ್ಕೋಸ್ಕರ ಬೆಳಿಗ್ಗೆ 5 ಗಂಟೆಗೆ ಬರ್ತಾರೆ. ಬಂದು ಎಲ್ಲ ಇಲ್ಲಿ ಜಿಮ್ ಎಲ್ಲ ಇದೆ, ಎಲ್ಲ ಮಾಡ್ತಾರೆ. ಮಾಡಿಬಿಟ್ಟು ವಾಕ್ ಮಾಡ್ತಾರೆ. ಡೈಲಿ ಒಂದು 20 ನಿಮಿಷ ಅವ್ರಿಗೋಸ್ಕರ ಒಂದು ಕಾಲಾವಕಾಶ ಕೊಟ್ಟು ಅವ್ರ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದೆಲ್ಲ ಉಪಯೋಗ ಪಡಿಸ್ಕೊಂಡು ಎಲ್ಲ ನಾಗರಿಕರಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನಾನು ಬೇಡ್ಕೊತೀನಿ. ಮೊದಲನೇದಾಗಿ ಆರೋಗ್ಯ ಮೇಯ್ನು. ಆರೋಗ್ಯ ಒಂದಿದ್ರೆ ನಮಗೆಲ್ಲ ಇದ್ದಂಗೆ. ಎಷ್ಟೇ ಟೆನ್ಷನ್ ಇರಲಿ, ಏನೇ ಇರಲಿ, ನಮಗೆ ಅಂತ ಒಂದು 20 ನಿಮಿಷ ಪಾರ್ಕಿಗೆ ಬಂದು ಒಂದು ವಾಕ್ ಮಾಡಿ ಎಲ್ಲ ಸ್ನೇಹಿತರುಗಳ ಜೊತೆ ಮಾತಾಡಿ ನಗ್ನಗ್ತಾ ಎಲ್ಲ ಎಕ್ಸಸೈಸು ಅದು ಇದು ಎಲ್ಲ ಮಾಡ್ಕೊಂಡು ಎಲ್ಲ ಪೀಸ್ ಆಫ್ ಮೈಂಡಲ್ಲಿ ನಾವು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿ, ದೊಡ್ಡ ಹುದ್ದೆಯಲ್ಲಿ ಇರೋಂಥ ವ್ಯಕ್ತಿಗಳೆಲ್ಲ ಬಂದು ಪಾರ್ಕಿಗೆ ವಾಕಿಂಗನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಅದರ ಅನುಭವ ಗೊತ್ತಿದೆ, ಅಂದರೆ ಆರೋಗ್ಯದ ಅನುಭವ ಗೊತ್ತಿದೆ. ಇವತ್ತು ನಿಜವಾಗ್ಲೂ ನೀವು ಹಾಸ್ಪಿಟ್ಲಿಗೆ ಎಷ್ಟೇ ದುಡ್ಡು ತೊಗೊಂಡೋದ್ರೂ ಸಾಕಾಗಲ್ಲ. ಓಕೆನಾ? ಅದೊಂಥರ ಸಮುದ್ರ ಇದ್ದಂಗೆ. ಹಾಸ್ಪಿಟಲ್ ಅನ್ನೋದು ಸಮುದ್ರ ಇದ್ದಂಗೆ. ಎಷ್ಟು ದುಡ್ಡು ತೊಗೊಂಡೋದ್ರೂ ಸಾಕಾಗೋದಿಲ್ಲ. ಹಾಗಾಗಿ ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಪ್ರತಿಯೊಬ್ಬರು ಬನ್ನಿ, ವಾಕಿಂಗ್ ಮಾಡಿ, ಜನರ ಜೊತೆ ಬೆರೀರಿ. ಓಕೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಥ್ಯಾಂಕ್ ಯು ಸೋ ಮಚ್.